ನಾವು ತುಳಸಿಯನ್ನ ನಾರಾಯಣನಿಗೆ ಶ್ರೇಷ್ಠ ಅಂತ ಇಡ್ತೀವಿ, ಆದ್ರೆ ಅದೇ ತುಳಸಿ ಒಂದು ದಿನ ನಾರಾಯಣನಿಗೆ ಶಾಪವನ್ನ ಕೊಟ್ಬಿಡ್ತಾಳೆ. ಹೌದು, ತುಳಸಿಯ ಹಿಂದಿನ ಜನ್ಮವಾದ ವೃಂದ ಶಿವನ ಕ್ರೋಧಾಗ್ನಿಯಿಂದ ಹುಟ್ಟಿದ ಜಲಂಧರ ಅನ್ನೋ ರಾಕ್ಷಸನನ್ನ ಮದುವೆ ಆಗ್ತಾಳೆ. ಅವಳು ಪರಮ ಪತಿವ್ರತೆ ಆಗಿದ್ಲು. ಇದರಿಂದ ಅವಳ ಗಂಡನನ್ನ ಯಾರೂ ಸೋಲಿಸಲಾಗೋದಿಲ್ಲ, ಕೊನೆಗೆ ದೇವತೆಗಳ ಕೈಯಲ್ಲೂ ಆಗೋದಿಲ್ಲ. ಇದನ್ನೇ ಅಡ್ಡ ಇಟ್ಕೊಂಡು ಆ ರಾಕ್ಷಸ ದೇವತೆಗಳೆಲ್ಲರಿಗೂ ತೊಂದರೆ ಕೊಡ್ತಿದ್ದ. ಎಲ್ಲಾ ದೇವತೆಗಳು ವಿಷ್ಣುನ ಮೊರೆ ಹೋಗ್ತಾರೆ. ವೃಂದ ಪತಿವ್ರತೆ ಆಗಿರೋವರೆಗೂ ಆ ರಾಕ್ಷಸನನ್ನ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಮಹಾವಿಷ್ಣು ಜಲಂಧರನ ರೂಪವನ್ನ ಹೊತ್ತು ವೃಂದಳ ಮುಂದೆ ಹೋಗಿ ನಿಲ್ತಾರೆ. ಜಲಂಧರನ ರೂಪದಲ್ಲಿದ್ದ ಮಹಾವಿಷ್ಣು ತನ್ನ ಗಂಡನೆಂದು ಅವರ ಕಾಲನ್ನ ಮುಟ್ಟಿ ನಮಸ್ಕರಿಸ್ತಾಳೆ. ಪರಪುರುಷನನ್ನ ಮುಟ್ಟಿದ್ದಕ್ಕೆ ವೃಂದಾಳ ಪತಿವ್ರತಾ ಶಕ್ತಿ ಕ್ಷೀಣಿಸಿ ಹೋಗುತ್ತೆ. ಅಲ್ಲಿ ಯುದ್ಧ ಭೂಮಿಯಲ್ಲಿ ಜಲಂಧರನ ಸಂಹಾರವಾಗುತ್ತೆ. ತನ್ನ ಆರಾಧ್ಯ ದೈವವಾದ ಮಹಾವಿಷ್ಣುವಿಂದನೇ ನನಗೆ ಮೋಸ ಆಗಿದೆ ಅಂತ ತಿಳಿದ ವೃಂದಾಳ ಮನಸ್ಸು ಹೊಡೆಯುತ್ತೆ. ಕೋಪದಲ್ಲಿ ವೃಂದ ಮಹಾವಿಷ್ಣುಗೆ ನೀವು ಒಂದು ಕಲ್ಲಾಗಿ ಅಂತ ಶಾಪ ಕೊಟ್ಬಿಡ್ತಾಳೆ. ಇದರಿಂದನೇ ಮಹಾವಿಷ್ಣು ಸಾಲಿಗ್ರಾಮವಾಗದು. ಅವಳ ದೇಹವನ್ನ ಅಗ್ನಿಗೆ ಆಹುತಿ ಮಾಡ್ಕೊಂತಾಳೆ. ವೃಂದಾಳ ಭಸ್ಮದಿಂದ ತುಳಸಿ ಗಿಡವನ್ನು ಹುಟ್ಟುತ್ತೆ. ಇದು ನಂಬಿಕೆ ದ್ರೋಹವೋ ಅಥವಾ ಅವನ ಲೀಲೆಯೋ? ನೀವೇ ತಿಳಿಸಿ. ಹೇಳಿ. ನಾರಾಯಣ ನಾರಾಯಣ.